ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ನಡೆದ ಲವ್ ಸೆಕ್ಸ್ ದೋಖಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಿಳೆಯ ಪರ ವಿಶ್ವಕರ್ಮ ಸಮಾಜ ನಿರ್ಧಾರವೊಂದಕ್ಕೆ ಬಂದಿದೆ. ಆರೋಪಿ ಶ್ರೀಕೃಷ್ಣ ಜೆ ರಾವ್ ತಂದೆ ಪಿಜಿ ಜಗನ್ನಿವಾಸ್ ರಾವ್ ವಿರುದ್ಧ ಧಾರ್ಮಿಕ ಬಹಿಷ್ಕಾರಕ್ಕೆ ಸಮಾಜ ಮುಂದಾಗಿದೆ. ಪುತ್ತೂರಿನ ಲವ್ ಸೆಕ್ಸ್ ದೋಖಾ ಪ್ರಕರಣ, ಆರೋಪಿ ಕುಟುಂಬಕ್ಕೆ ಧಾರ್ಮಿಕ ಬಹಿಷ್ಕಾರ. ಭಾರೀ ಚರ್ಚೆಯಲ್ಲಿರೋ ಪುತ್ತೂರಿನ ಲವ್ ಸೆಕ್ಸ್ ದೋಖಾ ಪ್ರಕರಣ ಇದೀಗ ಧಾರ್ಮಿಕ ಆಚರಣೆಯ ಮೇಲೂ ಪರಿಣಾಮ ಬೀರಲು ಆರಂಭಿಸಿದೆ. ಆರೋಪಿ ಶ್ರೀ ಕೃಷ್ಣ ಜೆ ರಾವ್ ತಂದೆ ಪಿಜಿ ಜಗನ್ನಿವಾಸ್ ರಾವ್ ಧಾರ್ಮಿಕ ಕ್ಷೇತ್ರಗಳ ವಾಸ್ತುತಜ್ಞರಾಗಿದ್ದಾರೆ. ಮಹಾಲಿಂಗೇಶ್ವರ ದೇಗುಲ ಮತ್ತು ಶಾರದಾ ಭಜನಾ ಮಂಡಳಿಯಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಳ್ಳುತ್ತಿದ್ದಾರೆ. ಈ ವಿಚಾರವನ್ನೇ ವಿಶ್ವಕರ್ಮ ಸಮಾಜ ಕೈಗೆತ್ತಿಕೊಂಡು ಆರೋಪಿ ತಂದೆಗೆ ಯಾವುದೇ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸೇವೆಗೆ ಅವಕಾಶ ನೀಡಬಾರದೆಂದು ಒತ್ತಾಯ ಮಾಡಿದೆ. ಆ ತಾಯಿ ಶಾರದಾ ಭಜನಾ ಮಂದಿರದ್ದು ಆ ತಾಯಿಗೆ ಇವರು ಸೇವೆ ಸಲ್ಲಿಸುವಾಗ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅದನ್ನು ಒಂದು ಮಹಿಳೆಗೆ ಅನ್ಯಾಯ ಮಾಡಿಕೊಂಡು ಅವರು ಯಾವ ರೀತಿಯಲ್ಲಿ ಒಂದು ಕ್ಷೇತ್ರ ಅಧ್ಯಕ್ಷರಾಗಿರ್ತಾರೆ ಅಂತ ಹೇಳೋದು ವಿಚಾರ. ಅದಕ್ಕೆ ನಾವು ಮುಖ್ಯವಾಗಿ ನಾವು ಖಂಡಿಸ್ತೇವೆ. ಅದು ಆದಷ್ಟು ಬೇಗ ಅವರು ಶೀಘ್ರದಲ್ಲಿ ಇದನ್ನು ಆ ಸ್ಥಾನದಿಂದ ವಜಾಗೊಳಿಸಬೇಕು. ಆ ಸಮಿತಿ ಕೂಡ ನಾವು ಕೇಳುವಂಥ ಒಂದೇ ವಿಚಾರ, ಅವರನ್ನು ತೆಗೆದು ಬೇರೆ ಅಧ್ಯಕ್ಷರನ್ನು ಆಯ್ಕೆ ಮಾಡಬೇಕಂತ ಒಂದು ನಮ್ಮ ಸಮಾಜದ ವಿಚಾರ. ಮಹಿಳೆಗೆ ಅನ್ಯಾಯ ಮಾಡಿದ ವ್ಯಕ್ತಿಯಿಂದ ಶಾರದೆ ಪೂಜೆ ನಡೆಯಬಾರದು ಎಂದು ಆಗ್ರಹಿಸಿದೆ. ಅಲ್ಲದೆ ಅವರು ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಿಲ್ಲ ಅಂತ ಎಚ್ಚರಿಕೆ ನೀಡಲಾಗಿದೆ. ಮಹಿಳೆಗೆ ನ್ಯಾಯ ಸಿಗುವ ತನಕ ಅವರಿಗೆ ಯಾವುದೇ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅವರು ಭಾಗವಹಿಸುವಂತಿಲ್ಲ. ಯಾಕೆಂದರೆ ಮಹಿಳೆಗೆ ಅನ್ಯಾಯವಾಗಿದೆ. ಅನ್ಯಾಯವನ್ನು ಸರಿಪಡಿಸಿದ ಮೇಲೆ ಅವರು ಯಾವುದೇ ಜವಾಬ್ದಾರಿ ತಗೊಂಡ್ರು ನಮ್ಮ ಸಮುದಾಯವರಿಗೆ ಬೆಂಬಲ ಇದೆ. ಖಂಡಿತವಾಗ್ಲೂ ನಾವು ವೈಯಕ್ತಿಕವಾಗಿ ನಮಗೆ ಅವರಿಗೆ ಯಾವುದೇ ವಿಚಾರಕ್ಕೆ ಇದಾಗಲಿಲ್ಲ. ನ್ಯಾಯ ಸಿಗೋ ತನಕ ಅವರು ಯಾವುದೇ ಇದರಲ್ಲಿ ಪಾಲ್ಗೊಂಡ್ರೂ ಕೂಡ ನಮ್ಮ ಸಮುದಾಯವರಿಗೆ ಬೆಂಬಲ ಕೊಡುವುದಿಲ್ಲ. ಅದಕ್ಕೆ 100% ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಕೆಲವು ದಿನಗಳ ಹಿಂದೆ ಪಿಜಿ ಜಗನ್ನಿವಾಸ್ ರಾವ್ಗೆ ಬಿಜೆಪಿ ಶಿಸ್ತು ಕ್ರಮದ ಎಚ್ಚರಿಕೆ ನೋಟಿಸ್ ನೀಡಿತ್ತು. ಇದೀಗ ವಿಶ್ವಕರ್ಮ ಸಮಾಜ ಬಹಿಷ್ಕಾರಕ್ಕೆ ಮುಂದಾಗಿರುವುದು ಪಿಜಿ ಜಗನ್ನಿವಾಸ್ ರಾವ್ಗೆ ತಲೆಬಿಸಿಯಾಗಿದೆ. ಅಜಿತ್ ಕುಮಾರ್, ನ್ಯೂಸ್ 18, ಪುತ್ತೂರು. ಇದು ಪ್ರತಿನಿತ್ಯ ನೂರಾರು ರೋಗಿಗಳು ಬರುವಂತಹ ತಾಲೂಕು ಆಸ್ಪತ್ರೆ. ಆದರೆ ಆಸ್ಪತ್ರೆ ಪರಿಸ್ಥಿತಿ ನೋಡಿದ್ರೆ ದೇವರಿಗೆ ಪ್ರೀತಿ. ಧಾರಾಕಾರವಾಗಿ ಮಳೆ ಬಂದ್ರೆ ಸಾಕು, ಆಸ್ಪತ್ರೆಯಲ್ಲಿ ನೀರು ನಿಲ್ಲುತ್ತೆ. ರೋಗಿಗಳಿಗೆ ಟ್ರೀಟ್ಮೆಂಟ್ ನೀಡೋ ತಾಲೂಕು ಆಸ್ಪತ್ರೆಗೆ ಇದೀಗ ಚಿಕಿತ್ಸೆ ಬೇಕಿದೆ. ಧಾರಾಕಾರ ಮಳೆ, ತಾಲೂಕು ಆಸ್ಪತ್ರೆ ಅಧ್ವಾನ. ವಾರ್ಡ್ಗಳಲ್ಲಿ ನೀರು, ರೋಗಿಗಳ ಪರದಾಟ. ಧಾರಾಕಾರ ಸುರಿದ ಮಳೆ, ಸರ್ಕಾರಿ ಆಸ್ಪತ್ರೆಗೆ ನುಗ್ಗಿರೋ ಮಳೆ ನೀರು ಹೊರಹಾಕ್ತಿರೋ ಸಿಬ್ಬಂದಿ. ಇವೆಲ್ಲ ಕಂಡು ಬಂದಿದ್ದು ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ. ಚನ್ನಪಟ್ಟಣದಲ್ಲಿ ಸುರಿದ ಭಾರೀ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ಮಳೆಯ ನೀರೆಲ್ಲ ತಾಲೂಕು ಆಸ್ಪತ್ರೆಗೆ ಒಳಭಾಗಕ್ಕೆ ನುಗ್ಗಿದೆ. ಇದರಿಂದ ವಾರ್ಡ್ನಲ್ಲಿದ್ದ ರೋಗಿಗಳು ಹಾಗೂ ಚಿಕಿತ್ಸೆ ಪಡೆಯಲು ಬಂದಿದ್ದ ಜನರು ಪರದಾಡಿದ್ರು. ಬಟ್ ಸಡನ್ ಆಗಿ ಜೋರಾಗಿ ಮಳೆ ಬಂದ್ಬಿಡ್ತು. ಎಲ್ಲ ಕಡೆಯಿಂದನೂ ನೀರು ಒಳಗಡೆ ನುಗ್ಬಿಡ್ತು. ಎಲ್ಲಿಂದ ಬಂತು ಎಲ್ಲಿಂದ ಹೋಯ್ತು ಅನ್ನೋಕ್ಕೆ ನಮಗೆ ದೋಚಲಿಲ್ಲ. ಯಾವ ಕಡೆಯಿಂದ ಬರ್ತಾ ಇದೆ, ಯಾವ ಕಡೆಯಿಂದ ಹೋಗ್ತಾ ಇದೆ ಅನ್ನೋದು. ಸಡನ್ ಆಗಿ ಬಂದ ತಕ್ಷಣನೇ ಇಲ್ಲಿ ಮೇನ್ ಕ್ಯಾಶುಯಾಲಿಟಿ ತುರ್ತು ಚಿಕಿತ್ಸೆ ವಿಭಾಗದಲ್ಲಿ ಮೊದಲು ತುಂಬ್ಕೊಂಡ್ಬಿಡ್ತು. ಸೊ ಆಗ ಪೇಷಂಟ್ ಬಂದಾಗ ಅವರಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಇದಾಗಿ ನಾವೇ ಏನು ಮಾಡಿದ್ವಿ, ಯಾರನ್ನೂ ಅವಲಂಬಿಸ್ಲಿಲ್ಲ. ಕಡೆಯಿಂದ ನೀರನ್ನ ಆದಷ್ಟು ಒಂದು 75% ನಾವು ನೀರನ್ನ ಹೊರಗಡೆ ಹಾಕಿದ್ವಿ ಎಲ್ಲ ಸೇರ್ಕೊಂಡು. ಇನ್ನು ಆಸ್ಪತ್ರೆಯ ಕಟ್ಟಡ ಸಾಕಷ್ಟು ಹಳೆಯದಾಗಿದ್ದು ಜೋರು ಮಳೆ ಬಂದ್ರೆ ಮೇಲ್ಭಾಗದ ಚಾವಣಿಯಿಂದಲೂ ನೀರು ಸೋರ್ತಿದೆ. ಮಳೆ ನೀರು ಬೇರೆ ಭಾಗಕ್ಕೆ ಸರಾಗವಾಗಿ ಹರಿದು ಹೋಗುವ ವ್ಯವಸ್ಥೆ ಕೂಡ ಮಾಡಿಲ್ಲ. ಈ ಬಗ್ಗೆ ತಾಲೂಕು ಆರೋಗ್ಯಾಧಿಕಾರಿಯನ್ನ ಕೇಳಿದ್ರೆ ಹಾರಿಕೆಯ ಉತ್ತರ ನೀಡ್ತಾರೆ. ಅದೇ ಇವಾಗ ಎಲ್ಲ ಕ್ಲೀನ್ ಮಾಡಿದ್ದಾರೆ, ಏನು ಸಮಸ್ಯೆ ಏನಿಲ್ಲ. ರಾತ್ರಿನೆಲ್ಲ ಕ್ಲೀನ್ ಮಾಡಿದ್ದಾರೆ. ಕ್ಲೀನ್ ಮಾಡಿದ್ರಿಂದ ಎಲ್ಲ ಏನು ಪೇಷಂಟ್ಸ್ಗೆಲ್ಲ ಏನು ಪ್ರಾಬ್ಲಮ್ ಏನಾಗಲಿಲ್ಲ. ಡ್ರೈನೇಜ್ ಬ್ಲಾಕ್ ಆಗಿದೆ, ಅದನ್ನು ಇವಾಗ ಅದನ್ನೆಲ್ಲ ಅಗದಿ ಇದನ್ನೆಲ್ಲ ಮಾಡಿಬಿಟ್ಟು ಅದು ಡ್ರೈನೇಜ್ ಇದಾಗ್ಬಿಟ್ರೆ ಎಲ್ಲ ಸರಿ ಹೋಗ್ತದೆ. ನೀರು ಸೋರ್ತಾ ಅದಕ್ಕೇನಿಲ್ಲ. ಅದಕ್ಕೆ ಇವಾಗ MLA ಅವ್ರ ಜೊತೆ ಮಾತಾಡಿದ್ದೀವಿ, ಅವರು ಇದು ಮಾಡಿಕೊಡ್ತಾರೆ. ಅದಕ್ಕೆ ಇಲ್ಲ ಹೋಗಿಲ್ಲ, ವಾರ್ಡ್ಗೆಲ್ಲ ಏನು ಹೋಗಲಿಲ್ಲ. ಇಲ್ಲ ಇಲ್ಲಿ ಮಾತ್ರ ವರಾಂಡದಲ್ಲಿ ಮಾತ್ರ ನೀರು ಹೋಗಿದೆ ಅಷ್ಟೇ, ವಾರ್ಡ್ಗೆಲ್ಲ ಏನು ಹೋಗಲಿಲ್ಲ. ಭಾರೀ ಮಳೆಯಿಂದಾಗಿ ಆಸ್ಪತ್ರೆಗೆ ನೀರು ನುಗ್ಗಿ ಅಧ್ವಾನವಾಗಿದೆ. ಮುಂದೆ ಅನಾಹುತ ಸಂಭವಿಸೋ ಮೊದಲು ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಳಬೇಕಿದೆ. ಇಲ್ಲದಿದ್ರೆ ಅಪಾಯ ಗ್ಯಾರಂಟಿ. AT ವೆಂಕಟೇಶ್ ಪ್ರಭು, ನ್ಯೂಸ್ 18, ಬೆಂಗಳೂರು ದಕ್ಷಿಣ.
ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಮಲೆ ಮಹದೇಶ್ವರ ಬೆಟ್ಟದಲ್ಲಿ 108 ಅಡಿಯ ಮಲೆ ಮಹದೇಶ್ವರ ಪ್ರತಿಮೆ ಲೋಕಾರ್ಪಣೆಯಾಗಿ 2.5 ವರ್ಷಗಳಾಯಿತು. ಪ್ರತಿಮೆ ಕೆಳಭಾಗದಲ್ಲಿ ಮ್ಯೂಸಿಯಂ ನಿರ್ಮಿಸಿ 4 ತಿಂಗಳಾಯಿತು. ಆದರೆ ಭಕ್ತರ ವೀಕ್ಷಣೆಗೆ ಇನ್ನೂ ಮುಕ್ತವಾಗಿಲ್ಲ. ಮಹದೇಶ್ವರನ ಪ್ರತಿಮೆ ಮ್ಯೂಸಿಯಂಗೆ ದರ್ಶನ ಭಾಗ್ಯವಿಲ್ಲ. ರಾಜ್ಯ ಸರ್ಕಾರ ಪ್ರಾಧಿಕಾರದ ವಿರುದ್ಧ ಭಕ್ತರ ಅಸಮಾಧಾನ. 7 ಮಲೆ 77 ಮಲೆಯ ಒಡೆಯ ಭಕ್ತರ ಆರಾಧ್ಯ ದೈವ ಮಲೆ ಮಾದಪ್ಪನ ಬೆಟ್ಟದಲ್ಲಿ 20 ಕೋಟಿ ವೆಚ್ಚದಲ್ಲಿ ಮಹದೇಶ್ವರನ 108 ಅಡಿ ಎತ್ತರದ ಪ್ರತಿಮೆ ನಿರ್ಮಿಸಲಾಗಿದೆ. 2023ರ ಮಾರ್ಚ್ 18ರಂದು ಅಂದಿನ ಸಿಎಂ ಬಸವರಾಜ ಬೊಮ್ಮಾಯಿ ತರಾತುರಿಯಲ್ಲಿ ಮಲೆ ಮಹದೇಶ್ವರವರೆಗೂ ಸಾರ್ವಜನಿಕರು ಹಾಗೂ ಭಕ್ತರಿಗೆ ಪ್ರತಿಮೆ ಮ್ಯೂಸಿಯಂ ವೀಕ್ಷಿಸೋ ಭಾಗ್ಯ ಸಿಕ್ಕಿಲ್ಲ. ಈ ಸರ್ಕಾರ ಒಳಗಡೆ ಮ್ಯೂಸಿಯಂ ಮಾಡಿದ್ರು. ಇನ್ನು ಭಕ್ತರಿಗೆ ಅವಕಾಶ ಕೊಡೋದು ಇನ್ನು ಯಾವ ಸರ್ಕಾರನೋ ಗೊತ್ತಾಯ್ತಲ್ಲ ಸರ್. ಕೇಳಿದ್ರೆ ವರ್ಕ್ ಇದೆ ಅಂತ ಪಾಪ ಅಲ್ಲಿ ಭೂಮಿ ಕಳ್ಕೊಂಡಿರೋ ರೈತರು ಪಾಪ ಅವ್ರ ಗೋಳಂತೂ ತೀರಾ ಪಾಪ 1 ಎಕರೆ ಅರ್ಧ ಎಕರೆ ಇಟ್ಕೊಂಡಿರೋರೆಲ್ಲ ಅಲ್ಲಿ ಭೂಮಿ ಕೊಟ್ಟಿದ್ದಾರೆ. ಅವ್ರಿಗೂ ಜೀವನಕ್ಕೆ ಏನೂ ಕೊಟ್ಟಿಲ್ಲ, ಇವರು ನಯ ಪೈಸಾ ಕೊಟ್ಟಿಲ್ಲ. ಒಟ್ನಲ್ಲಿ ಆರಂಭ ಶೂರತ್ವದಂತೆ ಕೆಲಸ ಕಾರ್ಯ ನಡೆದು ಬಳಿಕ ಯಾರಿಗೂ ಪ್ರಯೋಜನಕ್ಕೆ ಬಂದಿಲ್ಲ. ಪ್ರಾಧಿಕಾರದ ವಿಳಂಬ ನಡೆಗೆ ಭಕ್ತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಆದಷ್ಟು ಬೇಗ ಮಾದಪ್ಪನ ಪ್ರತಿಮೆ ಮ್ಯೂಸಿಯಂ ದರ್ಶನ ಭಾಗ್ಯ ಸಿಗಲಿ ಅನ್ನೋದು ಭಕ್ತರ ಆಶಯ. SM ನಂದೀಶ್, ನ್ಯೂಸ್ 18, ಚಾಮರಾಜನಗರ.